ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ. ಎಲ್ರಿಗೂ ನಮಸ್ಕಾರ. ಏನು ಇವತ್ತು ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಒಂದು ಖುಷಿ ದಿನ, ಒಂದು ಆಶೀರ್ವಾದ ದಿನ. ಎರಡು ನಮ್ಮ ಪಿಚ್ಗೊಂಡಪಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲ ಮಿಟ್ಪಲ್ಲಿ ಗ್ರಾಮಸ್ಥರ ಒಂದು ಓಂ ಶಕ್ತಿ ಮಾಲದವರಿಗೆ ನಮ್ಮ ತಮ್ಮನ ಸಮಾನಾದ ಕರ್ನಾಟಕ ರಕ್ಷಣಾ ವೇದಿಕೆ ಗೌರವ ಅಧ್ಯಕ್ಷ ಆದಂಥ ಹರೀಶ್ ಗೌಡರು ಮತ್ತು ನಮ್ಮ ಪ್ರಕಾಶ್ ಗೌಡರು ಮತ್ತು ನಮ್ಮ ವಾನಗನಲ್ಲಿ ಬಾಲಕೃಷ್ಣ ಅವರು, ಇವರು ಮಾಡೋ ಸೇವೆಗಳನ್ನು ನೋಡ್ತಾ ಇದ್ರೆ ನನಗೆ ಖುಷಿ ಆಗುತ್ತೆ. ಯಾಕಂದ್ರೆ ಇವತ್ತು ಓಂ ಶಕ್ತಿ ದೇವಸ್ಥಾನಕ್ಕೆ ಭಕ್ತಾದಿಗಳಿಗೆ ಹರಕೆ ಇರುತ್ತೆ. ಆ ಹರಕೆಯನ್ನು ತೀರ್ಸೋಕ್ಕೆ ಇವರು ಒಂದು ನಮ್ಮೂರಿಂದ ಕೂಡ ಬಸ್ ಕಳಿಸಿ ಆ ದೇವರು ಎಲ್ರಿಗೂ ಆಶೀರ್ವಾದ ಇರಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಇವತ್ತು ಬಸ್ ಕಳಿಸ್ತಾ ಇದ್ದಾರೆ. ಒಂದು ಒಳ್ಳೆಯ ಒಂದು ಆಶೀರ್ವಾದ, ಓಂ ಶಕ್ತಿ ದೇವರ ಆಶೀರ್ವಾದ ಇವ್ರ ಮೇಲೆ ಇರಬೇಕು ಅಂತೇಳಿ, ಮುಖ್ಯವಾಗಿ ನಿಮ್ಮ ಆಶೀರ್ವಾದ ಕೂಡ ಇರಬೇಕು. ಯಾಕಂದ್ರೆ ಈ ಸೇವೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲರೂ ಚೆನ್ನಾಗಿರ್ಬೇಕು, ನಮ್ಮ ಊರು ಚೆನ್ನಾಗಿರ್ಬೇಕು ಅಂತೇಳಿ ಇವತ್ತು ಕಳಿಸ್ತಾ ಇದ್ದಾರೆ. ಇದಕ್ಕೆ ಅವರು ಸಹ ಒಂದು ರಕ್ಷಣಾ ವೇದಿಕೆಯನ್ನು ಒಂದು ಗುರುತಿಸಿದ್ದಾರೆ. ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ರೈತರಂದ್ರೆ ಮುಂದೆ ಬಂದು ನಾವು ಒಡ್ಡಲ್ಲಿ ಪ್ರಾಬ್ಲಮ್ ಆಗ್ದಾಗ ಹೇಳಿದ ತಕ್ಷಣ ಬಂದು ಮಾರನೇ ದಿವಸ ಅಲ್ಲಿ ಒಂದು ಸ್ಟ್ರೈಕ್ ಮಾಡಿ ರೈತರಿಗೆ ಅನ್ಯಾಯ ಮಾಡೋದನ್ನ ನೋಡ್ಕೊಂಡಿರಲ್ಲ ಅಂತೇಳಿ ಯಾವುದೇ ಒಂದು ಕಾರ್ಯಕ್ರಮ ಅದನ್ನು ನಾವಿದ್ದೀವಿ ಅಂತಲ್ಲಿ ರೈತರ ಬಗ್ಗೆ, ಸಾರ್ವಜನಿಕರ ಬಗ್ಗೆ, ಬಡವರ ಬಗ್ಗೆ, ಎಲ್ಲರ ಬಗ್ಗೆ ನಾವಿದ್ದೀವಿ ಅಂತ ಹೋಗಿ ಹೋರಾಟ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರಿಗೆ ಅಭಿನಂದನೆಗಳು ಇಷ್ಟಪಡ್ತೀನಿ. ಅಂತ ಒಂದು ಸೇವೆ ಮಾಡೋರಿಗೆ ಇನ್ನೂ ನಾವು ಹೆಚ್ಚಿನ ರೀತಿಯಲ್ಲಿ ನಾವು ನಿಮ್ ಜೊತೆಯಲ್ಲಿ ಇರ್ತೀವಿ, ನೀವು ಒಳ್ಳೆ ಕೆಲಸಗಳು ಮಾಡ್ಬೇಕಂತೇಳಿ ಇಂಥ ಒಂದು ಕೆಲಸ ಮಾಡೋರ ಜೊತೆಯಲ್ಲಿದ್ರೆ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡ್ತಾರೆ. ಇಂಥವರು ನಮ್ಮ ಜೊತೆಯಲ್ಲಿ ಇಟ್ಕೊಂಡು ಒಳ್ಳೆ ಸೇವೆ ಮಾಡ್ಬೇಕಂತೇಳಿ ಇದಕ್ಕೆ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಕೇಸರಿ ಶಂಕರ ಅವರು ಬರಬೇಕಾಗಿತ್ತು, ಕಾರಣದಿಂದ ಬರಲಿಲ್ಲ. ಅದಕ್ಕೆ ಈ ಒಂದು ದೇವರ ಆಶೀರ್ವಾದಕ್ಕೋಸ್ಕರ ಅವರು ನಿಮ್ಮನ್ನೆಲ್ಲರನ್ನು ಆ ದೇವರ ಆಶೀರ್ವಾದ ಪಡ್ಕೊಂಬ ಕಳಿಸ್ತಾ ಇದ್ದಾರೆ. ಎಲ್ಲರೂ ಆರೋಗ್ಯವಾಗಿರ್ಬೇಕು, ಒಳ್ಳೆ ಒಂದು ಬೆಳೆ ಆಗ್ಬೇಕು, ಒಳ್ಳೆ ಮಳೆ ಆಗ್ಬೇಕು. ಎಲ್ಲರೂ ನಾವೆಲ್ಲ ರೈತರು ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಆ ದೇವರ ದರ್ಶನ ಕಳಿಸ್ತಾ ಇದ್ದಾರೆ. ಮುಖ್ಯವಾಗಿ ಲಕ್ಷಾಂತರ ಓಂ ಶಕ್ತಿಗಳಿರ್ತಾರೆ, ಫುಲ್ ರಶ್ ಇದೆ. ಅಂತ ಟೈಮಲ್ಲಿ ಮಕ್ಕಳು ಕರ್ಕೊಂಡು ಹೋಗ್ತೀರಾ, ಜೊತೆಯಲ್ಲಿ ಬಿಡಬೇಡ್ರಿ, ಕೈಯಲ್ಲೇ ಇಟ್ಕೊಳ್ರಿ, ಫೋನು ಕಾಂಟ್ಯಾಕ್ಟ್ ಅಲ್ಲಿರಿ. ಒಬ್ಬರು ಕೂಡ ಎಲ್ಲ ಬಸ್ಸಲ್ಲಿ ಹತ್ತಾಗ ಎಲ್ಲರೂ ನಮ್ಮ ಪಕ್ಕದಲ್ಲಿ ಎಲ್ಲರೂ ಕೂತ್ಕೊಂಡಿದ್ದಾರೆ ಇಲ್ವಾ ಅಂತ ಒಂದು ನೋಡ್ಕೊಂಡು, ಯಾಕಂದ್ರೆ ಇವಾಗ ಅವ್ರು ಕಲಿಸಿರೋ ಒಂದು ಭಕ್ತಿಯಿಂದ ಒಳ್ಳೇದಾಗತ್ತೆ. ನೀವೆಲ್ಲರೂ ಹೋಗಿ ಆ ದರ್ಶನ ಮಾಡ್ಕೊಂಡು ಬರಬೇಕು. ಮಾಡ್ಕೊಂಡ್ಬಂದು ನಮ್ಮ ತಾಲೂಕಿನ ಎಲ್ಲರೂ ಚೆನ್ನಾಗಿರ್ಬೇಕು, ನಮ್ಮ ಊರು ಚೆನ್ನಾಗಿರ್ಬೇಕು ಅಂತೇಳಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ. ಆ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿರ್ಬೇಕಂತ ಬಂದು ಎಲ್ಲರೂ ಇವರು ನಮ್ಮ ಅಣ್ಣ ತಮ್ಮಂದರಾದಂಥ ಪ್ರಕಾಶ್ ಗೌಡ, ಹರೀಶ್ ಗೌಡ್ಗೆ ಮತ್ತು ಬಾಲಕೃಷ್ಣ ಅವ್ರಿಗೂ ಮತ್ತು ಎಲ್ಲ ಗ್ರಾಮದ ನಾಯಕರು ಎಲ್ಲರೂ ನಿಮ್ಮ ಆಶೀರ್ವಾದ ಇರ್ಬೇಕಂತೇಳಿ ಇವತ್ತು ಓಂ ಶಕ್ತಿ ಪ್ರಯಾಣ ಮಾಡ್ತಾ ಇದ್ದಾರೆ. ಎಲ್ಲರೂ ಖುಷಿಯಾಗಿ ಹೋಗಿ ಆ ದೇವರ ದರ್ಶನ ಮಾಡ್ಕೊಂಡ್ ಬರ್ಬೇಕಂತೇಳಿ ನಮಸ್ಕರಿಸ್ತಾ ಜೈ ಕನ್ನಡ.